ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸ್ವಲ್ಪ ಬೇಜಾರಾಗಿದ್ದೀನಿ. ಬೆಳಗ್ಗೆಯಿಂದ ಹುಷಾರಿಲ್ಲ. ಬೆಳಗ್ಗೆಯಿಂದಲ್ಲ ಫ್ರೆಂಡ್ಸ್, ಒಂದು ವಾರದಿಂದನೇ ಅಂತ ಇತ್ತು. ಶಿವ ಹಾಸ್ಪಿಟ್ಲಿಗೆ ಹೋಗೋಣ ನಡಿ ಹೋಗೋಣ ಅಂದರೂ ನೆಗ್ಲೆಕ್ಟ್ ಮಾಡ್ತಿತ್ತು. ಯೂಟ್ಯೂಬ್ ನೋಡೋದು, ಗೂಗಲ್ ನೋಡೋದು, ಸರ್ಚ್ ಮಾಡೋದು, ಅಲ್ಲಿ ಹೇಳೋ ರೆಮಿಡೀಸ್ನ ಅದು ಇದು ಟ್ರೈ ಮಾಡೋದು. ಒಂದಿನ 2 ದಿನ ಸರಿ ಫ್ರೆಂಡ್ಸ್, ಗೂಗಲು ಯೂಟ್ಯೂಬು. ಇನ್ನೂ ಅದು ಪ್ರಾಬ್ಲಮ್ ಹಂಗೆ ಐತೆ ಅಂದರೆ ಹಾಸ್ಪಿಟ್ಲಿಗೆ ಹೋಗಬೇಕು. ದೊಡ್ಡ ಜಗಳ ಆಗಿ ಬೆಳಗ್ಗೆಯಿಂದ ಇವಾಗ ರೆಡಿ ಆಗೈತೆ. ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಒಂದು 7 ಗಂಟೆ ಹಿಂಗಿರ್ತೈತೆ ಫ್ರೆಂಡ್ಸ್. ಟೆನ್ಷನ್ನು, ತಲೆ ಬಿಸಿ ಬಂತು ನನಗೇನೇನೆ. ಒಂದು ಸಲ ಹುಷಾರಿಲ್ಲ ಅಂದರೆ ಎದ್ದು ರೆಡಿಯಾಗಿ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಬರ್ಬೇಕು. ಅದಕ್ಕೆ ಬೆನ್ನೋವು ಅಂತೈತೆ ಫ್ರೆಂಡ್ಸ್. ಈಗ ಬೆಳಗ್ಗೆಯಿಂದ ಹೊಟ್ಟೆ ಉರಿತೈತೆ ಅಂತ ಅಂತಿದೆ. ಒಂದೊಂದು ದಿನ ಒಂದೊಂದು ಹೇಳ್ತೈತೆ. ಅದಕ್ಕೆ ಒಂದು ರೌಂಡ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು, ಆಸ್ಪತ್ರೆಗೆ ನಾನೇ ಹೋಗ್ಬಿಟ್ಟು ಬರ್ತೀನಿ ಇರೋ ನೀನು ಅಂದ್ಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ಮೆಡಿಸನ್ನು ತೊಗೊಬರೋದು ಮೆಡಿಕಲ್ ಸ್ಟೋರಲ್ಲಿ. ಬೆನ್ನೋವು, ಹೊಟ್ಟೆ ನೋವು, ಅದು ಇದು ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆ ತೋರಿಸ್ಲಿಲ್ಲ. ನಡಿ ಡಾಕ್ಟ್ರ್ ಮುಂದೆ ಹೇಳ್ಸು, ಯಾವಾಗ ತೋರಿಸ್ಕೊಂಡಿದ್ಯಾ ಅಂತ. ಬಾ, ನಿನ್ನ ನಂಬಲ್ಲ, ಡಾಕ್ಟ್ರ್ ನಂಬ್ತೀನಿ, ಅವ್ರು ನಿಜ ಹೇಳ್ತಾರೆ. ನನಗೆ ಶಿವ ಏನೇ ನೋವು ಅಂದರೂ ನಾನು ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಫ್ರೆಂಡ್ಸ್. ಗೊತ್ತಾಗ್ಬಿಡ್ತೈತೆ ನನಗೆ, ಬಿಡು ಸಿಂಪಲಾಗಿ ಏನೋ ಗ್ಯಾಸ್ಟಿಕ್ಕು ಅದು ಇದು ಆಗಿರ್ತೈತೆ ಅಂತ. ನಾನು ಫೇಸಲ್ಲಿ ನಾನು ಅಬ್ಸರ್ವ್ ಮಾಡ್ತೀನಿ. ಫೇಸ್ ಫುಲ್ಲು ಡಲ್ ಆಗಿಬಿಟ್ಟು ಕಣ್ಣು ಒಂಥರ ಒಳಕೋದಂಗೆ ಆ ಥರ ಫೇಸ್ ಆಯಿತು ಅಂದರೆ ನನಗೆ ಗೊತ್ತಾಗ್ತೈತೆ ಏನು ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ ಅಂದ್ಬಿಟ್ಟು. ಅವಾಗ ಜಗಳ ಮಾಡಿ ಕರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಇವ್ರ ಹೆಲ್ತು ಸರಿಯಾಗೋಕ್ಕೆ ಜಗಳ ಮಾಡ್ಬೇಕು ನಾನು. ನಡಿ ಹೋಗೋಣ ಅಂತ. ಬೆಳಗ್ಗೆಯಿಂದ ಅದೇ ಆಯಿತು ಫ್ರೆಂಡ್ಸ್, ಏನು ಕೆಲಸ ಮಾಡೋಕ್ಕೂ ತಲೆ ಕೆಡ್ತೈತೆ. ಇಂಜೆಕ್ಷನ್ ಬೇಡ ಅಂದ್ರೂ ಹಾಕ್ಸ್ತೀನಿ ಬಾ ಡಾಕ್ಟ್ರಿಗೆ ಇವತ್ತು. ಡಬಲ್ ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಸುಳ್ಳು ಹೇಳ್ಬಾರ್ದು ಇನ್ನೊಂದ್ಸಲ. ತೋರಿಸ್ಕೊ ಬಂದೆ ಅಂತ. ಜರ್ಕಿನ್ ಹಾಕು ಚಳಿ. ಇಲ್ಲೇರು ಬರ್ತೀವಿ ನಾವು, ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ. ನೀನು ಬಾ, ಬೇಕಾದ್ರೆ ನಿಂಗೊಂದು ಇಂಜೆಕ್ಷನ್ ಹಾಕ್ಸ್ತೀನಿ. ಊದ್ಕೊಂಡು ಬರ್ಬೇಡ, ನಗ್ನಾಗ್ತಾ ಬಾ ಆಸ್ಪತ್ರೆಗೆ. ಆಸ್ಪತ್ರೆ ಅಂದರೆ ನೋವುಗಳು, ಎಲ್ಲ ನೋವುಗಳು ಬಂದರೆ ಆಸ್ಪತ್ರೆಗೆ ಹೋದರೆ, ನಿಮ್ಗೆ ನೋವಿದ್ರೆ ಆಸ್ಪತ್ರೆಗೆ ಹೋಗೋಕ್ಕೆ ಕಷ್ಟ. ರೆಡಿ ಮಾಡ್ಕೋತಾ ಇದೆಯಾ 15 ದಿನದಿಂದ? ನೀನು ಹಳೆ ಕಾಲದ ಮುದ್ಕ ಅನ್ಕೊಬಿಟ್ಟಿದ್ಯಾ. ಮನೇಲಿ ಮೆಡಿಸನ್ಗಳು ಮಾಡ್ಕೊಂಡು ಕುಡಿಯೋದು, ಅವ್ರಿವ್ರು ಹೇಳಿದ್ದೆಲ್ಲ ಮಾಡೋದು, ಯೂಟ್ಯೂಬ್ ನೋಡೋದು. ಆ ಕಾಲ ಹೋಯ್ತು, ಆಯುರ್ವೇದಿಕ್ ಕಾಲ ಹೋಯ್ತು. ಇವಾಗ ಏನಂದರೆ ಫ್ರೆಂಡ್ಸ್, ಸುಮ್ಮನೆ ಹಾಸ್ಪಿಟ್ಲಲ್ಲಿ ಅದು ಇದು ಹೇಳಿ ಬಿಲ್ ಜಾಸ್ತಿ ಆಗ್ತಾರೆ, ಅದು ಹೋಗ್ತಾರೆ, ಅದು ಟೆಸ್ಟು ಅಂತ ಯೋಚನೆ ಮಾಡ್ತೈತೆ. ಅದು ಒಂದು ಸ್ವಲ್ಪ ಈ ಥರ ಆಯಿತು ಅಂದರೆ ಎಷ್ಟು ಹೆಣ್ಮಕ್ಳು ಟೆನ್ಷನ್ ಆಗ್ತಿದೆ ಫ್ರೆಂಡ್ಸ್. ನೈಟಲ್ಲಿ ನಿದ್ದೆ ಬರ್ತಲ್ಲ ಫ್ರೆಂಡ್ಸ್. 15 ದಿನ ಆಯ್ತು ನಾನು ನಿದ್ದೆ ಮಾಡಿ ಸರಿಯಾಗಿ. ನೈಟೆಲ್ಲ ಎಬ್ಬರಿಸ್ಬಿಟ್ಟು ಕೇಳ್ತಾ ಇರ್ತೀನಿ, ಇನ್ನೂ ಬೆನ್ನು ನೋವ್ತೈತಾ ಹಿಂಗೆ ಅಂತಲ್ಲ. ಅರ್ಥ ಆಗಲ್ಲ ಗಂಡಸ್ರಿಗೆ ಆ ಟೆನ್ಷನ್ ಹೆಂಗಾಗ್ತೈತೆ ನಮಗೆ. ನೋವು ಅವ್ರಿಗಿದ್ರು ಅದು ಡಬಲ್ ನಾವು ಅನ್ಭವಿಸ್ಬೇಕು. ಎಷ್ಟು ಟೆನ್ಷನ್ ಆಗ್ತೈತೆ, ಎಷ್ಟು ಭಯ ಆಗ್ತೈತೆ, ಏನೇನೋ ಯೋಚನೆ ಬಂದ್ಬಿಡ್ತೈತೆ ಫ್ರೆಂಡ್ಸ್. ಈ ಥರ ಎಲ್ಲ ಬರಬಾರ್ದು. ಗೊತ್ತಾಗಲ್ಲ ಇವ್ರಿಗೆ. ಯಾಕಂದರೆ ಒಂದು ಸಲ ಸೀರಿಯಸ್ ಪ್ರಾಬ್ಲಮ್ ಆಗ್ಬಿಟ್ಟು ನಾವು ಅನ್ಭವಿಸ್ಬಿಟ್ಟಿದ್ದೀವಿ. 1 ವರ್ಷ ಹಾಸ್ಪಿಟ್ಲು ಸುತ್ತಿದ್ದು ಶಿವಾಗೆ. ಅದರಿಂದ ನನಗೆ ಭಯ ಜಾಸ್ತಿ. ಆವಾಗಲೂ ಹಂಗೆ ನೆಗ್ಲೆಕ್ಟ್ ಮಾಡ್ತಿತ್ತು, ಏನಿಲ್ಲ ಬಿಡು ಅಂತ. ಅದು ಸೀರಿಯಸ್ ಆಗಿ 1 ವರ್ಷ ಹಾಸ್ಪಿಟ್ಲು ಸುತ್ತಿದ್ದು. ಬರ್ಸ್ತೀನಿ. ಚಂದ್ರ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಇವತ್ತು. ನೆನ್ನೆಗಿಂತ ಇವತ್ತು ಚೆನ್ನಾಗಿ ಕಾಣಿಸ್ತಿದೆ. ಕೇಕ್ ತಿಂದಿದ್ದಕ್ಕೆ ಹಿಂಗಾಯ್ತಾ? ಇನ್ನೇನು ಹೇಳೋಣ. ಹೊಸ ವರ್ಷದಲ್ಲೂ ಅಷ್ಟೇ ಫ್ರೆಂಡ್ಸ್, ನನ್ನ ಬರ್ತಡೇನಲ್ಲೂ ಅಷ್ಟೇ ನಾನು ತಿಂದಿಲ್ಲ. ನನಗೆ ಸೆನ್ಸಿಟಿವ್ ಹೊಟ್ಟಿತ್ತಾಗೈತೆ ಅಂದ್ಬಿಟ್ಟು ಕೇಕ್ ತಿಂದರೆ ಅದು 15 ದಿನ ಹಂಗೆ ಇರೋಲ್ಲ. ನಡಿ ಏನಾಗುತ್ತೆ ಡಾಕ್ಟ್ರನ್ನೇ ಕೇಳೋಣ. ಇವತ್ತೆಲ್ಲ ಟೆಸ್ಟು ಮಾಡಿಸ್ಕೊ. ಏನಾರ ಅದಿಲ್ಲ ಇದಿಲ್ಲ ಅಂತ ಏನಾರ ಇದು ಮಾಡಬೇಕು. ಹ್ಞೂ, ಇಲ್ಲೇ ಹೋಗೋದಾ ಹೆಂಗೆ? ಇಲ್ಲೇ ತೊಮ್ಸಂದ್ರಕ್ಕೆ ಹೋಗ್ಬಿಡೋಣ, ದೊಡ್ಡ ಹಾಸ್ಪಿಟ್ಲಿಗೆ. ನಮಗೆ ಹತ್ರ ಇರೋ ಹಾಸ್ಪಿಟ್ಲ್ ಅಂದರೆ ಇದೆ ಫ್ರೆಂಡ್ಸ್, ಪ್ರೈವೇಟ್ ಹಾಸ್ಪಿಟ್ಲು. ಸಣ್ಣ ಪುಟ್ಟ ಜ್ವರ, ಮೈಕೈ ನೋವು ಎಲ್ಲ ಇದ್ದಾಗೆಲ್ಲ ಇಲ್ಲೇ ಬರ್ತೀವಿ. ಸ್ವಲ್ಪ ಜನ ರಶ್ ಇದ್ದರು, ಅವರೆಲ್ಲ ಹೋಗೋವರೆಗೂ ಇದ್ದು ಆಮೇಲೆ ಶಿವನ ಅಲ್ಲಿ ಕುಂಡಿಸ್ಬಿಟ್ಟು ಏನೋ ಕಷ್ಟ ಸುಖ ಮಾತಾಡ್ಕೊಳಪ್ಪ ಅಂದ್ಬಿಟ್ಟು. ನನಗೆ ಇಂಥ ಟೆನ್ಷನ್ ಟೈಮಲ್ಲೂ ನನ್ನ ವೆಯ್ಟ್ ಎಷ್ಟೈತೆ ಅಂತ ನೋಡ್ಕೊಳ್ಳೋ ಬುದ್ಧಿ ಫ್ರೆಂಡ್ಸ್. ಅದಕ್ಕೆ ತೂಕದ ಮಿಷಿನ್ ಅಲ್ಲೇ ಡಾಕ್ಟರ್ ಹತ್ರನೇ ಇತ್ತು, ಚೆಕ್ ಮಾಡಿದೆ. 3-4 ವರ್ಷದಿಂದ ಬರೀ 60ರಲ್ಲೇ ಇದ್ದೀನಲ್ಲ, ಹೆಚ್ಚು ಇಲ್ಲ ಕಮ್ಮಿ ಇಲ್ಲ ಅಂತ ಅಂದ್ಕೊಂಡೆ. ಶಿವ ಡಾಕ್ಟರ್ ಹತ್ರ ಕಷ್ಟ ಸುಖ ಎಲ್ಲ ಹೇಳ್ಕೊಂಡ್ಮೇಲೆ ಚೆಕ್ ಮಾಡಿಬಿಟ್ಟು ಬರೀ ಮಾತ್ರೆ ಬರ್ಕೊಡ್ತೀನಿ, ತಿನ್ನು ನೋಡ್ರಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ನನಗೆ ಯಾಕೋ ಸಮಾಧಾನ ಆಗಲಿಲ್ಲ. 1 ವಾರ 15 ದಿನದಿಂದ ಹಿಂಗೆ ಹೇಳ್ತವ್ರೆ. ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ ಅಂತ ನಾನೇ ಹೇಳ್ಬಿಟ್ಟು ಅವ್ರಿಗೆ ಬ್ಲಡ್ ಎಲ್ಲ ಕೊಡಿಸ್ದೆ. ಈಗ ಶಿವ ಧೈರ್ಯವಾಗಿ ಕುಂತೈತೆ. ಆ ನೋವು ನನಗಾಗ್ತಾಯಿತ್ತು, ಯಪ್ಪ ಹೆಂಗೆ ತಡ್ಕೋತೈತೋ ಅಂತ ಅಂದ್ಬಿಟ್ಟು. ಶಿವ ನೋವಿಗೆ ತಡ್ಕೊಳ್ಳಲ್ಲ, ನೋಡೋಕೆ ಸ್ಟ್ರಾಂಗಾಗಿ ಕಾಣಿಸ್ತೈತೆ ಅಷ್ಟೇ. ಅದಕ್ಕೆ ನನಗೆ ಜಾಸ್ತಿ ಬೇಜಾರಾಗ್ತಾಯಿತ್ತು. ಮೊದಲೆಲ್ಲ ಬ್ಲಡ್ ಟೆಸ್ಟ್ಗೆ ಬೇರೆ ಕಡೆ ಹೋಗಿ ಮಾಡಿಸ್ಬೇಕಿತ್ತು. ಇವಾಗ ಡಾಕ್ಟ್ರೇ ಲ್ಯಾಬಿಗೆ ಕಳಿಸ್ಕೊಡ್ತಾರೆ. ಈಗ ಮತ್ತೆ ಬೆಳಗ್ಗೆಗೆ ಪೇನ್ ಸ್ವಲ್ಪ ಕಮ್ಮಿ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಮಾತ್ರೆ ಬರ್ಕೊಟ್ರು. ಸ್ವಲ್ಪ ಕೊಟ್ಟವ್ರೆ ಫ್ರೆಂಡ್ಸ್. ಅದು 2 ಸಲ ಕೇಳ್ಕೊಂಡೈತೆ, ಬೆಳಗ್ಗೆ ಯಾವ್ದು ತಗೋಬೇಕು, ಸಂಜೆ ಯಾವ್ದು ತಗೋಬೇಕು ಅಂತ. ಮರ್ತೋಗ್ಬಿಟ್ಟು ಮತ್ತೆ ಕೇಳ್ಕೊತೈತೆ. ಅಯ್ಯೋ ಒಳ್ಳೆ ಗಂಡ.
ಓಕೆ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಅವರು ನಾಳೆ ರಿಪೋರ್ಟ್ ಬರ್ತೈತೆ, ಫೋನ್ ಮಾಡ್ತೀವಿ ಬನ್ರಿ ಅಂತ ಹೇಳಿದ್ರು. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗಿದ್ರೆ ಇವಾಗಲೇ ರಿಪೋರ್ಟ್ ಸಿಕ್ಕೋದು. ಆದರೆ ಡಾಕ್ಟ್ರು ಅವರೇ ಟೆಸ್ಟ್ ಮಾಡಿ ಕೊಡ್ತೀವಿ ಅಂತಂದರು, ಲ್ಯಾಬಿಗೆ ಕಳಿಸ್ತೀವಿ ಅಂತಂದರು. ಹಾಗಾಗಿ ವಾಪಸ್ ಬಂದ್ವಿ ಫ್ರೆಂಡ್ಸ್. ಈಗ ಹೆಂಗೈತಪ್ಪ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಾತ್ರೆನೇ ತಿಂದಿಲ್ಲ ಇನ್ನು. ಸುಮ್ಮನೆ ಈಗ ಸದ್ಯಕ್ಕೆ ಅಂದ್ಬಿಟ್ಟು 2 ಮಾತ್ರೆ ಕೊಟ್ಟವ್ರೆ ಫ್ರೆಂಡ್ಸ್ ಅಷ್ಟೇ. 4 ಕೊಟ್ಟವ್ರೆ ತೊಗೊಳಕ್ಕೆ. ನಾಳೆ ಟೆಸ್ಟ್ ಮಾಡಿಸಿದ್ಮೇಲೆ ಏನು ಅಂತ ನೋಡಿ ಆಮೇಲೆ ಕೊಡ್ತಾರೆ. ಫುಲ್ ಬಾಡಿ ಚೆಕಪ್ಗೆ 13,000 ಆಗ್ತಿತ್ತಂತೆ ಫ್ರೆಂಡ್ಸ್. ಮಾಡಿಸ್ತೀರಾ ಅಂತ ಕೇಳಿದ್ರು. ನಾನು ರೆಡಿ, ನನ್ನ ಗಂಡ ರೆಡಿ ಇಲ್ಲ ಬಾಡಿ ಚೆಕಪ್ಗೆ. ಅಳ್ಳಾಡೋದಲ್ಲ, ಒಂದೊಂದ್ಸತಿ ಒಂದೊಂದು ನೋವು ಅಂತೀಯಲ್ಲ, ಫುಲ್ ಬಾಡಿನೇ ಚೆಕಪ್ ಮಾಡಿಸ್ಬಿಟ್ರೆ ಬೆಸ್ಟ್ ಅಂತ ನನ್ನ ಅನಿಸಿಕೆ. ಬ್ಲಡ್ ಟೆಸ್ಟ್ಗೆ 1,500. ಅದೇ ನಾನು ಹಂಗೆ ಅದೇ ಫ್ರೆಂಡ್ಸ್, ಬ್ಲಡ್ ಟೆಸ್ಟ್ ಮಾಡ್ರಿ, ಅದು ನೋಡಿಕೊಂಡು ಆಮೇಲೆ ಬಾಡಿ ಟೆಸ್ಟ್ ಮಾಡಲೇಬೇಕು ಅಂತಂದರೆ ಮಾಡೋಣ ಅಂತ. ನಾನು ಮಾಡಲೇಬೇಕು ಅಂತ ಕೂತಿದ್ದೀನಿ. ಶಿವ ಫ್ರೆಂಡ್ಸ್ 13,000 ಅಂತ ಅಂತೈತೆ. ಈಗ ಹೀಟ್ ಅಂತೆ, ಗ್ಯಾಸ್ಟ್ರಿಕ್ ಅಂತೆ, ಒಂದೊಂದಲ್ಲ ಫ್ರೆಂಡ್ಸ್. ಆ ಡಾಕ್ಟ್ರು MBBS ಓದಿರೋದು ವೇಸ್ಟೇ. ಸುಮ್ಮನೆ ಮಲ್ಗಿದ ಹತ್ರ ಇವರೇ ಹೇಳ್ತಾವ್ರೆ. ಎಲ್ಲಿ ಸರ್ಟಿಫಿಕೇಟ್ ಕೊಟ್ರೋ ಯಾರು ಕೊಟ್ರೋ ಗೊತ್ತಿಲ್ಲ. ಹೊಟ್ಟೆ ಉರಿ ಅಂತ ಅಂದ್ಬಿಟ್ಟು ಮಜ್ಜಿಗೆನ ತಿನ್ಬಿಟ್ಟು ಮಲಗೈತೆ ಫ್ರೆಂಡ್ಸ್. ನನಗೆ ಬೆಳಗ್ಗೆ ಸಾರು ಮಾಡ್ಕೊಂಡಿದ್ದೆ. ಹಿಂಗೆ ಹೋಗ್ತೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾಳೆ ಫೋನ್ ಮಾಡಿದಾಗ ರಿಪೋರ್ಟ್ ಇಸ್ಕೊಬರ್ಬೇಕು. ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್, ನಾಳೆ ಸಿಗ್ತೀನಿ. ಬೆಳಗ್ಗೆ ಹೆಲ್ದಿ ಫುಡ್ ತಗೊಳ್ಳಿ ಗಂಡಪ್ಸ್. ತಂಪಾಯ್ತದ ಕುಡಿಯಪ್ಪಿ. ಇನ್ಮೇಲೆ ನಾನು ಕೊಟ್ಟಿದ್ದೆ ಕುಡಿಬೇಕು, ಕೊಟ್ಟಿದ್ದೆ ತಿನ್ಬೇಕು. ಆಡು ಮುಳು ಕಡ್ಡಿ ಕಸ ತಿನ್ನಕ್ ಹೋದ್ರೆ ಮುಗೀತು. ನ್ಯೂ ಇಯರ್ ಅಲ್ಲಿ ತಿಂದಿದ್ ಕೇಕ್ ಇನ್ನು ಹೊಟ್ಟೆ ಒಳಗೆ ಹಂಗೆ ಇದ್ದದ್ದು. ನನ್ನ ಬರ್ತಡೇಲಿ ಅದಕ್ಕೆ ಹಿಂಗಾಯ್ತಾ? ನೆನೆ ಬ್ಲಡ್ ಟೆಸ್ಟ್ ಕೊಟ್ಟಿರೋದ್ರಲ್ಲೆಲ್ಲ ಕೇಕೆ ಇರ್ತೈತೆ ಅಂತ ನಿನ್ನ ಅನಿಸಿಕೆನಾ? ಚೆನ್ನಾಯ್ತಾ? ತಂಪಾಗ್ತಿದೆ ಕುಡಿ, ಹೊಟ್ಟೆ ಊರಿಗೆಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಟಿಫನ್ಗೆ ಒಂದು ಸ್ಪೆಷಲ್ ಅಡುಗೆ ಫ್ರೆಂಡ್ಸ್. ನನ್ನ ಲೈಫಲ್ಲಿ ಯಾವತ್ತೂ ಮಾಡದೇ ಇರೋ ಸಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಸಾರಿಗೆ ಅನ್ನನೇ ಮಾಡಬೇಕು, ಮುದ್ದೆ ಸಿಟ್ಟಾಗಲ್ಲ. ಇಲ್ಲಿ ಫ್ರೆಂಡ್ ಶಿವಾನಿನ ಬೂದ್ಗುಂಬಳ ತಂದೈತೆ. ಅದೇನೋ ಗೊತ್ತಿಲ್ಲ, ಬೈಸ್ಕೊಂಡು ತಂದೈತೆ ಮಾಡ್ಕೊಡು ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಯಾವತ್ತೂ ಮಾಡಲಿಲ್ಲ ಅಂದ್ಬಿಟ್ಟು ಸರ್ಚ್ ಮಾಡಿದೆ. ಸೋ ಸಿಂಪಲ್ ಸಾರು, ಬ್ರಾಹ್ಮಣ ಶೈಲಿ ಬೂದ್ಗುಂಬಳ ಸಾರಲ್ಲಿ ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲಿಲ್ಲ, ಹಂಗೆ ಮಾಡಿದ್ರು ಫ್ರೆಂಡ್ಸ್. ಅದು ಹೆಂಗೆ ಟೇಸ್ಟ್ ಬರ್ತಿದೆ ಸಾಂಬಾರು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆ ಥರ ನಾನು ಅವೆರಡು ಆ್ಯಡ್ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಇಲ್ಲಂದ್ರೆ ನಮಗೆ ಸಾಂಬಾರುಗಳು ತಿನ್ನೋಕ್ಕಾಗಲ್ಲ. ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಚಿಕ್ಕದೊಂದು ಬೂದ್ಗುಂಬಳ ಇದೆ, ಇದರಲ್ಲಿ ಅರ್ಧ ಸಾರು ಮಾಡ್ತೀನಿ, ಇನ್ನು ಮಿಕ್ಕಿದ ಅರ್ಧ ನಾಳೆ ಮಜ್ಜಿಗೆ ಹುಳಿ ಮಾಡ್ತೀನಿ. ಊರಿಂದ ಬೂದ್ಗುಂಬಳ ತರ್ತಾನೆ ಇತ್ತು ಫ್ರೆಂಡ್ಸ್. ಅದು ನಾನು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಒಂದ್ಸಲ ತಂದಿತ್ತು, ಆದರೆ ನಾನು ಏನೋ ಎಲ್ದಿ ಡ್ರಿಂಕ್ ಮಾಡಿ ಇಟ್ನಲ್ಲ ಫ್ರೆಂಡ್ಸ್. ಮಾಡಿಟ್ಟು 2 ದಿನ ಕುಡಿದೆ, ಆಮೇಲೆ ಬಿಟ್ಟೆ ಫ್ರೆಂಡ್ಸ್. ನಮ್ಮ ಹತ್ರ ಈ ಡಯಟ್ಗಳೆಲ್ಲ ಬರಲ್ಲ ಫ್ರೆಂಡ್ಸ್. ನನಗೂ ಡಯಟ್ಗೆ ಬರಲ್ಲ. ತೊಗರಿ ಬೇಳೆ ತಗೋತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋದಲ್ಲಿ ತೋರಿಸಿದ ಪ್ರಕಾರ ಮಾಡ್ತೀನಿ. ಟೇಸ್ಟಾಗಿ ಬಂದರೆ ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡ್ತೀನಿ. ತೊಗರಿ ಬೇಳೆನ ನೀಟಾಗಿ ತೊಳ್ಕೋಬೇಕು. ತೊಳೆದು ಸ್ವಲ್ಪ ನೀರು ಹಾಕಿ ಇಟ್ಟಿರ್ತೀನಿ ಫ್ರೆಂಡ್ಸ್. ಟೊಮೊಟೊನ ಒಂದು ಇದು ನೆನೀತಾ ಇರಲಿ ಸ್ವಲ್ಪ ಸೈಡಲ್ಲಿ. ತಿಪ್ಪೆ ಸಮೇತ ಹಾಕ್ಬೇಕೇನಪ್ಪ ಬೂದ್ಗುಂಬಳವ. ರತ್ನ ಹೋಟ್ಲಲ್ಲಿ ತಿಂದಿದ್ದೆ, ಅದು ಅಷ್ಟು ಟೇಸ್ಟಿಯಾಗಿ ಇರಲಿಲ್ಲ ಬೂದ್ಗುಂಬಳ ಸಾರು. ನಾನು ಟೇಸ್ಟಿಯಾಗಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲಪ್ಪಿ. ನಾನು ಮಾಡ್ತಾ ಇರೋದೇ ಫಸ್ಟ್ ಟೈಮು. ಬೇಗ ಎಲ್ಲ ಕೆಲಸ ಮಾಡಿ ನಾನು ರೆಡಿಯಾಗಿರ್ತೀನಿ ಫ್ರೆಂಡ್ಸ್. ಶಿವದು ಇವತ್ತು ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿತ್ತಲ್ಲ, ಆ ಡಾಕ್ಟ್ರು ಫೋನ್ ಮಾಡಿದ ತಕ್ಷಣ ಹಂಗೆ ಓಡೋಗ್ತಾ ಇರೋದೆ. ಒಂದು ಅರ್ಧ ಮಜ್ಜಿಗೆ ಹುಳಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಯಾವತ್ತೂ ಮಾಡಿಲ್ಲ. ಹೊಸ ನೀವು ಹೇಳಿದ್ರೆ ಚೆನ್ನಾಗಿರ್ತೈತೆ ಮಾಡ್ರಿ ಅಂತ ಅಂದ್ಬಿಟ್ಟು ನಾಳೆ ಮಾಡ್ತೀನಿ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಮಾಡಬೇಕೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ರೆ ಗಂಜಿ ಥರ ಆಗ್ಬಿಡ್ತೈತಲ್ಲ ಸಾರೊಳಗೆ ಫುಲ್ಲು ಮಿಕ್ಸ್ ಆಗ್ಬಿಟ್ಟು ಅಂತ ಅಂದ್ಬಿಟ್ಟು ಸಿಪ್ಪೆ ಸಮೇತನೇ ಅದೇ ಹಾಕ್ತೆ. ಅದು ಮಧ್ಯೆ ಒಂದು ಸ್ವಲ್ಪ ಮಾರ್ಕ್ ಆಗಿಬಿಟ್ಟಿತ್ತಲ್ಲ ಕಪ್ ಕಲರು, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಮಾಮೂಲಿ ತರಕಾರಿ ಕಟ್ ಮಾಡೋಷ್ಟು ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡೆ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಟೆನ್ಷನ್ ಇತ್ತು ಹೆಂಗೆ ಬರ್ತೈತೆ ಏನೋ ಅಂದ್ಬಿಟ್ಟು. ಮತ್ತು ಒಳಗಡೆದೆಲ್ಲ ಫುಲ್ಲು ತೆಗೆದಾಕ್ಬಿಟ್ಟೆ ಫ್ರೆಂಡ್ಸ್. ಸಾರುಗಳಲ್ಲಿ ಹಾಕ್ತಾರೋ ಇಲ್ಲ ಗೊತ್ತಿಲ್ಲ. ಸೊರೆಕಾಯಿ ಕಟ್ ಮಾಡ್ಕೊಂಡು ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಾಯಿದ್ದೀನಿ. ಆಲ್ರೆಡಿ ಬೇಳೆನ ತೊಳೆದಿಟ್ಟಿದ್ನಲ್ಲ, ಅದಕ್ಕೇನೆ ಈ ಬೂದ್ಗುಂಬಳಕಾಯಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಅರಿಶಿನೂ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಕ್ಕಿಟ್ಟೆ ಫ್ರೆಂಡ್ಸ್. ಇಲ್ಲಿ ಕುಂಬಳಕಾಯಿಗೆ ಖಾರದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ತೆಂಗಿನಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಒಂದು ಸ್ವಲ್ಪ ಐಟಮ್ಸ್ ಬೇಕು ಫ್ರೆಂಡ್ಸ್. ಜೀರಿಗೆ, ಮೆಂತೆ, ಧನಿಯಾ ಮತ್ತು ಕಡಲೆಬೇಳೆ, ಉದ್ದಿನ ಕಾಳು ಬೇಳೆ ಎರಡೂ. ಈಗ ಇವಿಷ್ಟು ಹಾಕಿ ನಮ್ಮ
ಕುಂಬಳಕಾಯಿ ಸಾರು ಮಾಡೋದು. ಒಂದು ವಿಸಿಲ್ ಅಷ್ಟೇ ಬೇಯಿಸ್ಕೊಂಡಿದ್ದೆ ಕುಂಬಳಕಾಯಿನೂ ಬೇಳೆ ಟೊಮೊಟೊನ. ಅದನ್ನು ಸಪ್ರೇಟಾಗಿ ಓಪನ್ ಮಾಡಿಟ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಂತೆ, ಕಡಲೆ ಬೇಳೆ, ಉದ್ದಿನ ಕಾಳು ಎರಡನ್ನೂ 2 ಸ್ಪೂನ್ ಅಷ್ಟು ಹಾಕ್ಕೊಂಡು, ಜೀರಿಗೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡು ಇವಿಷ್ಟೊಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾರೋದು ನಾನು ವೀಡಿಯೋದಲ್ಲಿ ಹೆಂಗಿತ್ತು ಹಂಗೆ ಡಿಟ್ಟೋ ಮಾಡಿಕೊಂಡೆ. ಸ್ವಲ್ಪ ನನ್ನ ಸಿಗ್ನೇಚರ್ ಸ್ಟೈಲ್ ಆ್ಯಡ್ ಮಾಡಿಬಿಟ್ಟೆ. ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಫ್ರೆಂಡ್ಸ್, ಆದರೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನನಗೆ ಇವಿಲ್ಲ ಅಂದರೆ ನಮ್ಗೆ ಊಟ ಸರಿ ಹೋಗಲ್ಲ. ಮತ್ತು ಅವ್ರು ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಹಾಕಿದ್ರು, ನಾನು ಖಾರದ ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ 2 ಹಾಕಿದ್ದೀನಿ. ಖಾರನೂ ಮುಖ್ಯ ಫ್ರೆಂಡ್ಸ್ ನಮಗೆ, ಇಲ್ಲಾಂದರೆ ಅದು ಊಟನೇ ಅನಿಸಲ್ಲ. ಹಂಗಾಗಿ ಬರ್ತು ಹಿಂಗೆ ಬೆಳೆದಿರೋದಲ್ಲ ಫ್ರೆಂಡ್ಸ್, ಉಪ್ಪು ಖಾರ ಚೆನ್ನಾಗಿ ತಿನ್ಕೊಂಡು, ಹಂಗಾಗಿ ನಮ್ಗೆ ಈ ಅಭ್ಯಾಸ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನಕಾಯಿ ತುರಿ 1 ಕಪ್ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿರೋ ಟೊಮೊಟೊ ಹಾಕ್ಕೊಂಡು ಇವಿಷ್ಟನ್ನಷ್ಟೇ ಫ್ರೆಂಡ್ಸ್ ಮಸಾಲೆ ಮಾಡ್ಕೊಳ್ಳೋದು, ಪೇಸ್ಟ್ ರುಬ್ಕೊಳ್ಳೋದು. ಆಲ್ರೆಡಿ ಬೇಳೆನೂ ಕುಂಬಳಕಾಯಿ ಬೆಂದಿತ್ತು, ರುಬ್ಬಿಟ್ಕೊಂಡಿದ್ದು ಹಾಕ್ಕೊಂಡೆ. ಇದು ಮಿಕ್ಸ್ ಮಾಡ್ತಾನೆ ಘಮ ಸ್ಟಾರ್ಟ್ ಆಗೋಯ್ತು. ಫುಲ್ಲು ಸಕ್ಸಸ್ಸು ಸಾಂಬಾರು ಅಂತ ಅನ್ಕೊಬಿಟ್ಟೆ. ಒಂದು ಕುದಿಸ್ಕೊಂಡು ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಈ ಸಾರಿಗೆ ಇಂಗು ಹಾಕೋತಾರೆ ಬ್ರಾಹ್ಮಿಣ್ಸು ಮಾಡೋರು, ಆದರೆ ನಮ್ಮ ಮನೇಲಿ ಇಂಗು ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೆ ಒಣಮೆಣ್ಸಿನ್ಕಾಯಿ, ಕರಿಬೇವು, ಎಣ್ಣೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಸೂಪರ್ ಡೂಪರಾಗಿ ಬಂದಿತ್ತು ಸಾಂಬಾರು ಮಾತ್ರ. ಫಸ್ಟ್ ಟೈಮ್ ಬೂದ್ಗುಂಬಳ ರೆಡಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಕಿತ್ಕೊಬಂದೈತೆ, ದೀಪ ಹಚ್ಚೈತೆ. ಇದ್ರ ಜೊತೆಗೆ ಸಂಡಿಗೆ ಆಗಲಿ ಹಪ್ಳ ಆಗಲಿ ಇರಬೇಕಿತ್ತಪ್ರಿ. ತಲೆ ನೀಟಾಗಿ ಒರೆಸ್ಬೇಕು. ಮಾತ್ರೆ ಮಾತ್ರೆ ತಿನ್ನು. ಸಾರು ಮಾತ್ರ ಏನು ಘಮ ಘಮ ಅಂತೈತಲ್ಲ. ಹಿಂಗೆ ಮಾಡ್ಕೊಂಡು ತಿನ್ಬೇಕಾ? ಚೆನ್ನಾಯ್ತಾ? ಸ್ಮೆಲ್ ಅಂತೂ ಏನು ಪರಿಮಳ ಬರ್ತೈತಲ್ಲ ಅಲ್ಲ, ಸಾಕದೈತೆ. ನನ್ನ ಸಿಗ್ನೇಚರ್ ಸ್ಟೈಲ್ ಬೇರೆ ಮಿಕ್ಸ್ ಆಗ್ಬಿಟ್ಟೈತೆ, ಸೂಪರ್ ಆಗೈತೆ. ಸೇಮ್ ಹೋಟ್ಲಲ್ಲಿ ಇದ್ದಂಗೆ ಐತೆ ಫ್ರೆಂಡ್ಸ್. ಅಲ್ಲ ಇನ್ಮೇಲೆ ಮಾಡ್ಕೊಳ್ವಾ, ನಾಳೆ ಮಜ್ಜಿಗೆ ಹುಳಿ ಮಾಡ್ತೀನಿ, ಅದು ಇನ್ನೂ ಸೂಪರ್ ಆಗಿರ್ತೈತೆ ಅಂತ ಅನ್ಕೊಂಡಿದ್ದೀನಿ. ನಾನು ಯಾವತ್ತೂ ತಿಂದಿಲ್ಲ. ನಿಮ್ಮ ಕಾಲಿಗೆ ಒಂದ್ಸತಿ ಉದ್ದಕ್ಕೆ ಬೀಳೋಣ ಅಂತಿದ್ದೀನಿ. ವಿಡಿಯೋಗಳಲ್ಲಿ ನೋಡಿದ್ದಷ್ಟೇ. ಸಕ್ಕತ್ತೈತೆ, ಪರಿಮಳ ಸಕ್ಕತ್ತಾಗೈತೆ ಫ್ರೆಂಡ್. ನಮ್ಮ ಮನೇಲಿ ಪ್ಯಾಕೆಟ್ ಮಸಾಲ ಅದು ಇದು ತಂದು ಹಾಕ್ತೀವಲ್ಲ, ಅದು ಇಷ್ಟು ಮಜಾ ಬರಲ್ಲ. ಮನೆಯಲ್ಲೇ ಇದೆಲ್ಲ ಮಾಡಿದ್ರೆ ಬಾಯಲ್ಲಿ ನೀರು ಬರ್ತೈತೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ 10:30 ಆಗ್ತಾ ಬಂತು. ಡಾಕ್ಟ್ರ್ ಫೋನ್ ಮಾಡಿದ್ರು ರಿಪೋರ್ಟ್ ಬಂದೈತೆ ಅಂತ. ಟೈಫಾಯ್ಡ್ ಆಗೈತಂತೆ ಫ್ರೆಂಡ್ಸ್. ನಾನು ಹೇಳ್ದೆ ಒಳಗೆ ಪ್ರಾಬ್ಲಮ್ ಇರ್ತೈತೆ, ನಿಂಗೆ ಗೊತ್ತಾಗಲ್ಲ ಅಂತ. ಎಷ್ಟು ನೆಗ್ಲೆಕ್ಟ್ ಮಾಡ್ತೈತೆ ಹೇಳ್ತಾನಂದ್ರೆ ಫ್ರೆಂಡ್ಸ್, ಒಂದು 10 ದಿನದಿಂದ ಇದೆ ನನಗೆ ಹಿಂಗಾಗ್ತೈತೆ ಹಂಗಾಗ್ತೈತೆ ಅಂತ. ಜಗಳ ಮಾಡಿ ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಬಾ ಹೋಗೋಣ, ಡಾಕ್ಟ್ರ್ ಮಾತಾಡ್ಬಿಟ್ಟು ಆಮೇಲೆ ನೀನು ಮಾತಾಡಿಸ್ತೀನಿ. ಫಸ್ಟು ವೈಬ್ರೇಷನ್ ಆಗ್ತೈತೆ ಫ್ರೆಂಡ್ಸ್, ಸುಸ್ತು. ನನಗೆ ಒಂದು ಈಗ ಹೇಳ್ತು ಹಂಗೆ ಒಂಥರ ವೈಬ್ರೇಷನ್ ಆಗ್ತೈತೆ ನನಗೇನೇನೆ. ಅದು ಏನರಿಂದ ಬರ್ತೈತೆ ಏನು ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್. ನೋಡೋಣ, ವಿಚಾರಿಸೋಣ ಡಾಕ್ಟ್ರನ್ನೇ. ಇಲ್ಲೇನೋ ಮೊನ್ನೆ ಡೆಡ್ ಬಾಡಿ ಸುಟ್ಟಿರೋದು. ಇದೆಲ್ಲ ನಾರ್ಮಲ್ ಇದೆ, ಬ್ಲಡ್ ನಾರ್ಮಲ್ ಇದೆ, ಇನ್ಫೆಕ್ಷನ್ ಸ್ವಲ್ಪ ಇದೆ, ಟೈಫಾಯ್ಡ್ ಇದೆಯಲ್ಲ ಇರುತ್ತೆ, ಸ್ವಲ್ಪ ಇನ್ಫೆಕ್ಷನ್ ಇದು ಜಾಸ್ತಿನೂ ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ. ಇವಾಗ ಈಗ ಟ್ಯಾಬ್ಲೆಟ್ಸ್ ತಗೋಬೇಕಾ? ಟ್ಯಾಬ್ಲೆಟ್ಸ್ಗಿಂತ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಹಾಕ್ಸ್ಕೋಬೇಕು. ಬೆಳಗ್ಗೆ ಸಾಯಂಕಾಲ ಇಂಜೆಕ್ಷನ್ ಹಾಕ್ಸ್ಕೋಬೇಕು 3 ಡೇಸ್ ಕಂಟಿನ್ಯೂಸ್. 3 ಸಲ. ಕೆಮ್ಮು ನೆಗಡಿ ಏನಾದರೂ ಇಲ್ಲ? ಕೆಮ್ಮು ನೆಗಡಿ ಇಲ್ಲ. ತಲೆನೋವು, ಪೇಯ್ನ್ ಇದು, ಕೀಲು ನೋವು. ಫುಡ್ಡಿಂದ ಜಂಕ್ ಫುಡ್ ಅದು ಕೇಳಿದ್ದು ಕೇಕು ಜಮಾಯಿಸಿದ್ದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. 1 kg ತಿಂದಿದ್ದೀರಾ? ಕೋಲ್ಡ್ ಆಗಿ ತಿಂದ್ಬಿಟ್ಟೆ ಅವತ್ತಿಂದ ಹಿಂಗೆ ನೋವು. ಐಸ್ ಕೇಕಾ? ಆಂಟಿಬಯೋಟಿಕ್ಕು. ಫುಡ್ಡಿಂದ ಇಲ್ಲ ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಟೈಫಾಯ್ಡ್ ಅವ್ರಿಗಿದ್ರೆ ನಮ್ಗೆ ಅಟ್ಯಾಕ್ ಆಗೋದು ಆ ಥರ ಅಂತೆ ಫ್ರೆಂಡ್ಸ್. ಇಲ್ಲಾಂದರೆ ನೀರಿಂದ. ನನಗೆ ಅನಿಸಿದ ಪ್ರಕಾರ ಫುಡ್ಡೇ ಫ್ರೆಂಡ್ಸ್. ನೀರು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಮತ್ತು ಜನಸಂಪರ್ಕನೂ ಇಲ್ಲ. ಫುಡ್ಡಿಂದ ಟೈಫಾಯ್ಡ್ ಬಂದೈತೆ ಖುಷಿಯಾಗಿ ಫ್ರೆಂಡ್ಸ್. ನೆಗ್ಲೆಕ್ಟ್ ಮಾಡ್ತೈತೆ. ಇವಾಗ ಇಷ್ಟಕ್ಕೆ ತಂದು ಇಟ್ಕೊಂಡೈತೆ ಆಂಟಿಬಯೋಟಿಕ್ವರೆಗೂ. ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಮಾಡಿಸ್ಕೋಬೇಕಂತೆ ಫ್ರೆಂಡ್ಸ್. 3-4 ದಿನ ಕಮ್ಮಿ ಆಗ್ತೈತಂತೆ. ಮಾಮೂಲಿ ವೈರಲ್ ಫೀವರ್ ಥರ ಅಂತೆ, ಇದು ಕಾಮನ್ ಅಂತೆ. ಆದರೂ ಶಿವಾಗ ಬಂದಿರೋದೇ ಶಾಕು ಫ್ರೆಂಡ್ಸ್ ನನಗೆ. ಟೈಫಾಯ್ಡ್ಗೆ ಈಗ ಇಷ್ಟು ಮೆಡಿಸನ್ ತೊಗೊಂಡಿದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ರೇ ಚಳಿ ಜ್ವರ ಬಂದಂಗೆ ಆಗ್ತೈತೆ. ಇದೆಲ್ಲ ಹೆಂಗೆ ಹಾಕ್ಸ್ಕೊತೈತೆ ಏನೋ ಪಾಪ ಶಿವ. ಬಿಲ್ಲು ಇಷ್ಟಾಗೈತೆ.
ಈಗ ಆಂಟಿಬಯೋಟಿಕ್ ಮಾತ್ರ ಹಾಕ್ತಾರೆ. ಏನಾದರೂ ಸುಸ್ತು ಇತ್ತು ಅಂದರೆ ಮಾತ್ರ ಗ್ಲೂಕೋಸ್ ಹಾಕ್ತಾರೆ. ಶಿವಾಗ ಸುಸ್ತೇನು ಇರಲಿಲ್ಲ. ಶಿವಾಗ ಮೇನ್ ಪ್ರಾಬ್ಲಮ್ಮು ಡ್ರಿಪ್ಸ್ ಹಾಕ್ಸ್ಬೇಕು ಅಂದರೆ ಕೈಯಲ್ಲಿ ನರ ಸಿಗಲ್ಲ ಬೇಗ. ಇದು ತುಂಬ ವರ್ಷಗಳಿಂದ ಹಿಂಗೆ ಮಾಡ್ತೈತೆ. ಯಾಕಂದರೆ ಗುಂಡು ಗುಂಡು ಕೈತಲ್ಲ ಆಪಲ್ ಥರ. ಹೇಗಿದ್ದೆ ನಾನು, ಹೇಗಾಗೋಗ್ಬಿಟ್ಟೆ ನಾನು, ಹೇಗಾಗೋಗ್ಬಿಟ್ಟೆ. ಶಿವಾಗೆ ಬರೀ ಟೈಫಾಯ್ಡ್ ಮಾತ್ರ ಆಗಲಿಲ್ಲ ಫ್ರೆಂಡ್ಸ್, ಸ್ಟಮಕ್ ಇನ್ಫೆಕ್ಷನ್ನು ಆಗೈತೆ ಫುಡ್ಡಿಂದ, ಹೊರಗಡೆ ಫುಡ್ಡಿಂದ ಅಂದರೆ ಕೇಕ್ ತಿಂದಿರೋದು ಅದರ ಎಫೆಕ್ಟು, ಮತ್ತು ಗ್ಯಾಸ್ಟ್ರಿಕ್ಕು ಎಲ್ಲ ಒಟ್ಟಿಗೆ ಆಗ್ಬಿಟ್ಟಿತ್ತು. ನಾನೇ 4 ತಟ್ಟನ ಇಷ್ಟು ಕೇರ್ಲೆಸ್ ಆಗಿದ್ದಕ್ಕೆ ಅಂದ್ಕೊಂಡೆ. ಡಾಕ್ಟ್ರೇ ತಟ್ಟುತ್ತಾ ಇದ್ರಲ್ಲ, ಆಮೇಲೆ ಸಮಾಧಾನ ಆಯಿತು. 15 ನಿಮಿಷ 20 ನಿಮಿಷ ಅವ್ರು ಒದ್ದಾಡಿದ್ಮೇಲೆ ಆಮೇಲೆ ಅವ್ರಿಗೆ ಚುಚ್ಚಕ್ಕೆ ನರ ಸಿಕ್ತು. ಆಮೇಲೆ ಇಂಜೆಕ್ಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಪಕ್ಕದಲ್ಲಿ ಅವಣ್ಣ ಶಿವ ಕಷ್ಟ ನೋಡೋಕ್ಕಾಗ್ದಿರ ಅಳ್ತಾಯ್ತೋ ಏನೋ. ಎಷ್ಟು ಸ್ಟ್ರಾಂಗ್ ಆಗೈತಲ್ಲ ಫ್ರೆಂಡ್ಸ್, ನೋಡೋಕ್ಕೆ ಶಿವಣ್ಣ ಎಷ್ಟು ಸ್ಟ್ರಾಂಗ್ ಅಂತ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್. ಆದರೆ ಶಿವಣ್ಣಗೆ ಈ ಇಂಜೆಕ್ಷನ್ ಹಾಸ್ಪಿಟ್ಲ್ ಅಂದರೆ ನಿಜವಾಗ್ಲೂ ಗಡಗಡ ಫುಲ್ಲು. ಫೈನಲಿ ನನ್ನ ಗಂಡನಿಗೆ ಸೂಜಿ ಚುಚ್ಚಿಬಿಟ್ಟು ಈ ಡಾಕ್ಟ್ರು ಫೋನಲ್ಲಿ ಮಾತಾಡ್ಕೊಂಡು ಮೆಡಿಸನ್ ಎಲ್ಲ ಸೆಟ್ ಮಾಡ್ತಾಯಿದ್ರು. ಅಲ್ಲಿ ನನಗೆ ಗಡಗಡ ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇಲ್ಲಿ ಎಕ್ಸ್ಪೆಷಲಿ ಫ್ರೆಂಡ್ಸ್ ಚೆನ್ನಾಗೇ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದೊಂದು ಕಡೆ ತುಂಬ ರಫ್ ಆ್ಯಂಡ್ ಟಫ್ ಫ್ರೆಂಡ್ಸ್. ಇಂಜೆಕ್ಷನ್ ಕೊಡಬೇಕಾದ್ರೆ ಕೆಲವರು, ಆಮೇಲೆ ಎಲ್ಲರೂ ಅಲ್ಲ, ನಾವು ಆಲ್ರೆಡಿ ಅನುಭವಿಸಿರೋದ್ರಿಂದ ಸ್ವಲ್ಪ ಭಯ. ಇಷ್ಟೊಂದು ಮೆಡಿಸನ್ ಹಾಕ್ಸ್ಕೊತು ಫ್ರೆಂಡ್ಸ್ ಶಿವ. ನಿಜವಾಗ್ಲೂ ಹೊಟ್ಟೆಲ್ಲ ಉರಿದೋಯ್ತು. ಆ ಬಾಟ್ಲು ಚೆನ್ನಾಗಿರೋದು ಡಾಕ್ಟ್ರಿಗೆ ಇಷ್ಟ ಆಗಲಿಲ್ಲ ಅನಿಸ್ತೈತೆ. ಅದಕ್ಕೆ ಸೂಚಿನಲ್ಲಿ ಚುಚ್ಚಿ ಹಾಕ್ಬಿಟ್ಟು ಈ ಡಾಕ್ಟ್ರ್ ನಂತರ ವೆರಿ ಹೈಜೀನ್ ಅನಿಸ್ತೈತೆ ಫ್ರೆಂಡ್ಸ್. ಅಲ್ಲಿಂದ ಪೇಪರ್ಗಳನ್ನ ಅಲ್ಲಲ್ಲೇ ಕ್ಲೀನ್ ಮಾಡಿ ಇಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡ್ತಿದ್ರು. ಮತ್ತು ಫಸ್ಟ್ಗೆ ಇಂಜೆಕ್ಷನ್ ಏನೋ ಹಾಕಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಕೈ ಹತ್ರ ಹಾಕಿರ್ತಾರಲ್ಲ ಫ್ರೆಂಡ್ಸ್ ಡ್ರಿಪ್ಸು, ಅಲ್ಲಿ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಒಂದು ಪೇಯ್ನ್ ಆಗ್ತೈತೆ. ಆಲ್ರೆಡಿ ನಾನು ನನ್ನ ಲೈಫಲ್ಲಿ 2-3 ಸಲ ಹಾಕ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಆದರೆ ನೋಡಿ ಫ್ರೆಂಡ್ಸ್, ನನ್ನ ಗಂಡ ಎಷ್ಟು ಸ್ಟ್ರಾಂಗ್ ಆಗೈತೆ ಫ್ರೆಂಡ್ಸ್. ಕನಕಪುರ ಬಂಡೆ ಅನ್ಕೋತಿದ್ದೀರಾ ಫ್ರೆಂಡ್ಸ್, ಆದರೆ ಒಳಗಡೆ ಗಡಗಡ ಐತೆ ಪಾಪ. ಮೊಬೈಲ್ ನೋಡಬಾರ್ದು ಒಂದೈತೆ. ಹೀಗೆ ಹೆಂಗೆ ಅನ್ನಿಸ್ತೈತೆ? ಚುಮ್ಮ ಅನ್ನಿಸ್ತಾ ಇದೆಯಾ? ತೆಗೀರಲ್ಲ, ನಿಮಗೆ ಗೊತ್ತಾಗಲ್ಲ ಮಾಡಲ್ಲ ಇರಪ್ಪಿ. ಪಕ್ಕದಲ್ಲಿ ಇನ್ನೊಂದು ಅಣ್ಣ ಗ್ಲೂಕೋಸ್ ಹಾಕ್ಸ್ಕೊಂಡು ಮಲಗಿತ್ತು. ಆ ಅಣ್ಣನ ಜೊತೆಗೆ ಯಾರೂ ಇರಲಿಲ್ಲ. ಅದಕ್ಕೆ ಆ ಕ್ಷಣಕ್ಕೆ ನಾನು ಆ ಅಣ್ಣನ ನಮ್ಮ ಅಣ್ಣ ಅಂತ ದತ್ತು ತಗೊಬಿಟ್ಟು ಆ ಅಣ್ಣನ ನೋಡ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಏನು ಹೆಲ್ಪ್ ಮಾಡೋಕ್ಕಾಗಿಲ್ಲ. ಆ ಬಾಟ್ಲು ಖಾಲಿ ಆದಮೇಲೆ ಇನ್ನೊಂದು ಬಾಟ್ಲು ಹಾಕ್ಬಿಟ್ಟು ಇಂಜೆಕ್ಷನ್ನ ಆ ಬಾಟ್ಲು ಕೊಟ್ಟರಲ್ಲ, ಆವಾಗ ಸಮಾಧಾನ ಆಯಿತು. ಸದ್ಯ ಕೈ ಹತ್ರ ಕೊಟ್ಟಿಲ್ಲ ಅಂತ. ಕೈ ಹತ್ರ ಕೊಟ್ಟರೆ ಜಾಸ್ತಿ ನೋವು ಹೋಗ್ತೈತೆ ಫ್ರೆಂಡ್ಸ್ ಪಾಪ. ಗಂಡು ಮಕ್ಳಿಗೆ ಏನು ಕಷ್ಟ ಬಂತಲ್ಲ ಫ್ರೆಂಡ್ಸ್ ಪಾಪ ಇಬ್ರಿಗೂ. ಕನಕಪುರ ಬಂಡೆ ಸ್ಟ್ರಾಂಗ್ ಅನ್ನಿಸ್ಕೊಂಡು ಆಂಟಿಬಯೋಟಿಕ್ ಹಾಕ್ಸ್ಕೊಂಡು ನಾನೇನಯ್ಯ ತಪ್ಪು ಮಾಡಿದೆ, ನಾನು ಎಲ್ಲಿ ತಪ್ಪು ಮಾಡಿದೆ. 2ನೇ ಬಾಟ್ಲು ಎಲ್ಲ ಮುಗೀತು ಫ್ರೆಂಡ್ಸ್. ಈಗ ಬಿಚ್ತಾವ್ರೆ. ಈಗ ಮನೆ ಕಡೆ ಜಂಪು ನಾವಂತೂ. ಪಾಪಿ ಗಾಡಿ ಬಿಟ್ಬಿಟ್ಟು ಹೋಗೋಣ. ಹ್ಞೂ ಬಾ, ಅವ್ರು ಯಾರನ್ನಾರು ಕಳಿಸ್ರಿ ಎತ್ಕೊಬತ್ತಾರೆ ಫ್ರೆಂಡ್ಸ್. ಇಲ್ಲಿ ವೈರು ನಮಗೆ ಗಿಫ್ಟ್ ಕೊಟ್ಟರು. ಸಂಜೆ ಮತ್ತೆ ಬರಬೇಕಂತೆ, ಬೆಳಗ್ಗೆ ಸಂಜೆ ಅದಕ್ಕೆ ವೈರ್ ಎತ್ಕೊಂಡು ಬಂದೆ ಫ್ರೆಂಡ್. ಕಟ್ ಕಳಿಸಿದ್ರು. ಸದ್ಯ ಮನೆ ಇಲ್ಲೇ ಆಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಆಟೋದಲ್ಲ ಬಸ್ಸಲ್ಲಿ ಹೋಗ್ಬೇಕಿತ್ತು. ಬೆಳಗ್ಗೆನೂ ನಡ್ಕೊಂಡೇ ಬರ್ತೀವಿ, ಸಂಜೆನೂ ನಡ್ಕೊಬತ್ತೀವಿ ಫ್ರೆಂಡ್ಸ್. 3 ದಿನ ಹಾಕ್ಸ್ಬೇಕಂತ ಇದೇ ಥರನೇ ಆಂಟಿಬಯೋಟಿಕ್ಸ್. ಟಮ್ಲಾ ಇವನೇ ಪೇಷಂಟ್ ಆಗ್ಬಿಟ್ಟವನೇ. ನೋಡ ಹಂಗೆ ಆಗ್ಬೇಕು ಅಂತ ಅವನ ಮೈಂಡ್ ಸೆಟ್. ಬಾಲ್ದಲ್ಲಿ ಖುಷಿ ಪಡ್ತಾವನೆ. ಇವ ಇರೋ ಕೊಟ್ರು ಫ್ರೆಂಡ್ಸ್ ಪೈಪು. ಸಂಜೆ ಎತ್ಕೊಬನ್ರಿ ಅಂತ ಅಂದ್ಬಿಟ್ಟು ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಮಾಡಿಸ್ಬೇಕಂತೆ. ನನ್ನ ಅನಿಸಿಕೆ ಏನಂದ್ರಪ್ಪಿ, ಡಾಕ್ಟ್ರಿಗೆ 300 ರೂಪಾಯಿ ಫೀಸ್ ಕೊಡಬೇಕು ನಾವು ಇದೆಲ್ಲ ಹಾಕಿ ತೆಗೆದು. 250 ಈಗ 300 ರೂಪಾಯಿ ತೊಗೊಂಡ್ರು. ಸಾಯಂಕಾಲದಿಂದ 150 3 ದಿನ 150 ಅಂದರೆ ಎಷ್ಟಾಗ್ತಿದೆ? ಹೆಂಗೋ ಪೈಪು ಕೊಟ್ಟವ್ರೆ. ನಾನು ನೋಡ್ಕೊಂಡೆ ಡಾಕ್ಟ್ರನ್ನ ಡೀಪಾಗಿ ಝೂಮ್ ಮಾಡಿ ನೋಡಿದೆ ಅವ್ರು ಹೆಂಗೆ ಹಾಕ್ತಾರಂತ. ಇಂಜೆಕ್ಷನ್ ಎಲ್ಲ ತಂದ್ಬಿಟ್ಟು ನಾನೇ ಹಾಕ್ತೀನಿ ಮನೇಲಿ. ಗ್ಲೂಕೋಸ್ ಎಲ್ಲ ನಾನೇ ಹಾಕ್ತೀನಿ. ಏನಂತೀಯ? ನಾನೇ ಹಾಕ್ತೀನಪ್ಪಿ. ನಾನೇ ಹಾಕ್ತೀನಿ. ಅಲ್ಲ ಫ್ರೆಂಡ್ಸ್, ನನಗೂ ಒಂದು ಸ್ವಲ್ಪ ಕಲ್ತಂಗೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಫ್ರೆಂಡ್ಸ್ ಎಷ್ಟು 15 ದಿನ ಅಡ್ಮಿಟ್ ಆಗಿದ್ದ. ಅಲ್ಲಿ ಯಾವುದದು ಜನರಲ್ ಹಾಸ್ಪಿಟ್ಲ್ ಅಂತೆ. ಅಡ್ಮಿಟ್ ಮಾಡಿದ್ದೆ ಫ್ರೆಂಡ್ಸ್ ಒಂದು 5 ವರ್ಷದ ಹಿಂದೆ. ಎಲ್ಲ ಗ್ಲೂಕೋಸು ಎನಿ ಟೈಮ್ ಹಾಕಿರ್ತಿದ್ರು. ಸ್ವಲ್ಪ ಸೀರಿಯಸ್ ಆಗಿಬಿಟ್ಟಿತ್ತು.
ಏನಂದರೆ ಫ್ರೆಂಡ್ಸ್, ನರ್ಸು ಹತ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಗೊತ್ತಲ್ಲ ಫ್ರೆಂಡ್ಸ್, ಕೇರ್ಲೆಸ್ಸು. ಹತ್ರ ಈ ನರ್ಸ್ಗಳಿದ್ದಾಗ ವಾರ್ಡಲ್ಲಿ ಕೇಳಲ್ಲ, ಸೈಲೆಂಟಾಗಿ ಇರ್ತೈತೆ. ಅವ್ರು ಆಚೆ ಹೋದ್ರಂದ್ರೆ ನನಗೆ ರಿಸರ್ಚ್ಗೆ ಅರ್ಜೆಂಟು ತೆಗಿ ಅಂತಿದೆ. ಅವ್ರನ್ನ ಹೋಗಿ ಕರೆದ್ರೆ ಬೈತಾರೆ ಫ್ರೆಂಡ್ಸ್. ಇಷ್ಟೊತ್ತಲ್ಲಿದ್ವಿ ಹೇಳ್ಬೇಕಾಗಿತ್ತಾನೆ, ಗ್ಲೂಕೋಸ್ ಬಾಟ್ಲು ಕೈಲಿ ಇಟ್ಕೊಂಡು ಕರ್ಕೊಂಡೋಗ್ರಿ ವಾಶ್ರೂಮ್ಗೆ, ತೆಗಿಯೋಕ್ಕಾಗಲ್ಲ ಪದೇ ಅಂತ ಬೈತಾರೆ ಅವರು. ಆಮೇಲೆ ಏನು ಮಾಡಿದೆ, ಇದು ಅರ್ಜೆಂಟ್ ಅಂತಿದೆ. ನೋಡೋಷ್ಟು ನೋಡ್ಬಿಟ್ಟು ನಾನೇ ತೆಗೆದ್ಬಿಟ್ಟು ಈ ವೈರ್ನ ತೆಗೆದ್ಬಿಟ್ಟು ಬೇಗ ಇದಾಕ್ಬಿಟ್ಟು ರಿಸರ್ಚ್ ಕಳಿಸ್ಬಿಟ್ಟು ಆಮೇಲೆ ಕರ್ಕೊಬರ್ಷನ್ 2 ನಿಮಿಷದಲ್ಲಿ ಕೈ ಊದ್ಕೊಬಿಟ್ಟೈತಿ ಇಲ್ಲಿ ಕಪ್ಪೆ ಥರ ಗಾಳಿ ಏನೋ ಹೋಗ್ಬಿಟ್ಟು. ಅದು ಹೆಂಗಂತ ಗೊತ್ತಿಲ್ವಲ್ಲ ಫ್ರೆಂಡ್ಸ್ ನನಗೆ, ಇನ್ನೇನು ಮಾಡಲಿ. ಆಮೇಲೆ ಹೊತ್ಕೊಂಡು ಸಿಸ್ಟರ್ನ ಕರೆದು ನಾನು ಅಳೋದು ನೋಡ್ಬಿಟ್ಟೆ ಬಂದು. ಆಮೇಲೆ ಮತ್ತೆ ಅವರೆಲ್ಲ ರೆಡಿ ಮಾಡಿದ್ರು, ತಣ್ಣೀರು ಬಟ್ಟೆ ಹಾಕಿ ಊತ ಎಲ್ಲ ಕಮ್ಮಿ ಮಾಡಿ. ಹಂಗಾಗಿತ್ತು ಫ್ರೆಂಡ್ಸ್. 2 ಕಡೆ ಯಾವ ಕಡೆ ಓದಾಡಲಿ, ನನಗೆ ಅರ್ಜೆಂಟು, ಇಲ್ಲ ತೆಗ್ಸು, ಅರ್ಜೆಂಟ್ ಅಂತಿತ್ತು. ಅವ್ರನ್ನ ಕರೆದ್ರೆ ಬಾಯಿಗೆ ಬಂದಂಗೆ ಬೈತಾರೆ ಫ್ರೆಂಡ್ಸ್. ಅಲ್ಲಿ ನರ್ಸ್ಗಳು ನರ್ಕ ಅನ್ಕೊಳ್ಳಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಗೌರ್ಮೆಂಟ್ ಕೆಲಸ ಮಾಡೋದು, ಸಂಬಳ ತಗೊತಾರೆ, ಆದರೂ ಫ್ರೀಯಾಗಿ ನೋಡೋ ಥರ ಆಡ್ತಾರೆ. ಅದು ಇನ್ಸಿಡೆಂಟ್. ಅದು ನೋಡ್ಬಿಟ್ಟು ನೀನೇ ಹಾಕು ಅಂತಿದ್ವಿ. ಹಂಗಿತ್ತು ಫ್ರೆಂಡ್ಸ್ ಪರಿಸ್ಥಿತಿ. ಇವಾಗ ನಗ್ನಗ್ತಾ ಹೇಳ್ತಿದ್ದೀನಿ, ಅವಾಗ ಹೆಂಗಿತ್ತು ಫ್ರೆಂಡ್ಸ್ ಜಸ್ಟ್ ಇಮ್ಯಾಜಿನ್. ಇವಾಗ ಒಂದು ಸ್ವಲ್ಪ ಧೈರ್ಯ ಬಂದೈತೆ ಹಾಸ್ಪಿಟ್ಲೆಲ್ಲ ಓಡಾಡಿ. ಅವಾಗ ಫುಲ್ಲು ಭಯ ಫ್ರೆಂಡ್ಸ್, ಪುಕ್ಲಿ ನಾನು. ಫ್ರೆಂಡ್ಸ್ ನಮಗೆ ನಮ್ಮ ಜೀವನ ಏನು ಅಂತ ಹೇಳ್ಕೊಟ್ಟಿದ್ದು ಹಾಸ್ಪಿಟ್ಲು ಫ್ರೆಂಡ್ಸ್. ಹಾಸ್ಪಿಟ್ಲ್ ಥೆರಪಿ, ಹಾಸ್ಪಿಟ್ಲಿಂದ ಬಂದ ಮೇಲೆ ನಮಗೆ ಧೈರ್ಯ ಬಂತು. ನಮ್ಮ ಜೀವನ ನಿಜವಾದ ಜೀವನ ಗೊತ್ತಾಗಬೇಕು ಅಂದರೆ ಹಾಸ್ಪಿಟ್ಲಲ್ಲಿ 1 ವಾರ ಇದ್ದು ಬಿಟ್ರೆ ಸಾಕು ಅಂತ ಪರಿಸ್ಥಿತಿ ಬಂದುಬಿಟ್ರೆ ಸಾಕು, ಗೊತ್ತಾಗ್ತೈತೆ. ಅವಾಗ ಗೊತ್ತಾಗ್ತೈತೆ ಯಾರು ನಮ್ಮವರು ಯಾರು ಬೇರೆಯವರು ಅಂತೆಲ್ಲ. ಹಾಗಾಗಿ ಹಾಸ್ಪಿಟ್ಲನ್ನ ನಾನು ಲವ್ ಮಾಡ್ತೀನಿ ಫ್ರೆಂಡ್ಸ್. ನಮಗೆ ಬುದ್ಧಿ ಕಲಿಸಿದ್ದು ಹಾಸ್ಪಿಟ್ಲು, ನನಗೆ ಶಿವಾಗ ನಾನು ಅಂತ ಕಲಿಸಿದ್ದು ಹಾಸ್ಪಿಟ್ಲು. ಥೆರಪಿ ಮತ್ತು ಸಂಜೆ ಹೋಗ್ಬೇಕು ಫ್ರೆಂಡ್ಸ್, 7 ಗಂಟೆಗೆ ಹೋಗ್ಬೇಕಂತೆ. 8 ಅವರ್ ಬಿಟ್ಟು ಇವಾಗ ಹಾಕ್ಸ್ಕೊಂಡಿರ್ತೀವಲ್ಲ ಅದು. ನಾಳೆ ಒಂದು 10 ಗಂಟೆಗೆ ಬರ್ರಿ, ಮತ್ತೆ ಸಂಜೆ 6 ಗಂಟೆಗೆ ಬರ್ರಿ ಅಂದರು. ಬಿಸಿನೀರೇ ಕುಡಿಬೇಕಂತೆ ಫ್ರೆಂಡ್ಸ್. ಶಿವ ಇನ್ನು ಫಿಲ್ಟರ್ ವಾಟ್ರಿಗೆ ಶಿಫ್ಟ್ ಆಗೋಣ ಅಂತ ಇದ್ದೀನಿ. ಬೇಡ ಅಂತಿದ್ದು, ನನಗೆ ಅದು ಅಭ್ಯಾಸ ಇಲ್ಲ ಅಂತ. ಹಾಗಾಗಿ ಬಿಸಿನೀರು ಆರಿಸ್ಬಿಟ್ಟು ಕೊಡ್ತೀನಿ ಫ್ರೆಂಡ್ಸ್. ಇನ್ಮೇಲೆ ಪರ್ಮನೆಂಟಾಗಿ ಇನ್ಮೇಲೆ ಬಿಸಿನೀರೇ ಕೊಡ್ತೀನಿ ಶಿವಾಗೆ, ಆರಿಸ್ಬಿಟ್ಟು. ಇದು ಸ್ಟಾರ್ಟ್ ಆಗ್ತೈತಂತೆ ಫ್ರೆಂಡ್ಸ್. ಹಾಗಾಗಿ ಜಾಸ್ತಿ ಏನು ಸೀರಿಯಸ್ ಇಲ್ಲ ಅಂತ ಹೇಳಿದ್ರು. ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಸರಿ ಹೋಗ್ತೈತೆ ಅಂತಂದರು. ಆಸ್ಪತ್ರೆ ಹತ್ರ ಇರೋದಕ್ಕೆ ಸರಿ ಹೋಯ್ತು ಫ್ರೆಂಡ್ಸ್. ಇವಾಗ ಗಾಡಿನೂ ಓಡ್ಸೋಕ್ಕಾಗಲ್ಲ, ಇವಾಗ ಅಲ್ಲಿ ಚೂಚಿ ಐತೆ. ನಡ್ಕೊಂಡು ಬರೋದು 1-2 ನಿಮಿಷಕ್ಕೆ. ಮತ್ತು ಸಂಜೆ 7 ಗಂಟೆಗೆ ಕರ್ಕೊಂಡು ಬನ್ನಿರಿ ಅಂತ ಹೇಳಿದ್ರು. ಆರ್ಲಿ ಅಪ್ಪೋ, ಆಮೇಲೆ ಕುಡಿ. ನಾನು ಹೇಳಿಲ್ಲ ಬೋನ್ಸ್ ಪೈನ್ ಎಲ್ಲ ಕೀಲ್ಗಳು ನೋವು ಬರಬಾರ್ದಪ್ಪ. ಈಗ ಹೇಳಿ ಅಪ್ಪ, ಜಗಳ ಮಾಡಿ ಕರ್ಕೊಂಡು ಹೋದ್ ಇದಕ್ಕೆ ಬಚಾವದು. ಇನ್ನೂ ಸೀರಿಯಸ್ ಆಗಿರಿ ಏನು ಮಾಡ್ಬೇಕಾಯ್ತಪ್ಪಿ? ಹೇಳೋದು ಮತ್ತೆ ಕೇಳು. ಮಾತಕ್ಕೆ ಮುಂಚೆ ನಾಳೆ ಹಳ್ಳಿಯವು, ನಾನು ಸ್ಟ್ರಾಂಗು, ನಾನು ರಾಗಿ ಮುದ್ದೆ ತಿಂದು ಗಟ್ಟಿ ಇದ್ದೀನಿ. ಆ ಕಾಲ ಹೋಯ್ತು. ಈ ಕಾಲದವ್ರು ಎಂಥ ಸ್ಟ್ರಾಂಗ್ ಇರೋರು ಹೋಗ್ಲೇಬೇಕು ಹಾಸ್ಪಿಟ್ಲಿಗೆ, ಗೊತ್ತಾಯ್ತಾ? ಸುಮಾರಾಗಿ ಬೆಚ್ಚ ಮಾಡೋದಲ್ಲ, ನೀರು ಕುದಿಸ್ಬಿಟ್ಟು ಆರಿಸ್ಬಿಟ್ಟು ಕುಡಿಬೇಕು. ಓಕೆ ಫ್ರೆಂಡ್ಸ್, ಈಗ ಸಂಜೆ 4 ಗಂಟೆ ಆಯಿತು ಫ್ರೆಂಡ್ಸ್. 2 ಅವರ್ ಚೆನ್ನಾಗಿ ನಿದ್ದೆ ಮಾಡ್ತಾಯಿತ್ತು. ಶಿವ ನಿದ್ದೆ ಮಾಡ್ತಾಯಿದ್ರೆ ನಾನು ದುರ್ಗುಟ್ಕೊಂಡು ನೋಡ್ತಾಯಿದ್ದೆ. ಕೈಯಲ್ಲಿ ಟಚ್ ಮಾಡಿಸ್ಕೊಬಿಡ್ತೈತೋ ಗೋಡೆಗೆ, ಸೋಫಾಗೆ ಅಂತ ಅಂದ್ಬಿಟ್ಟು ಈಗ ತಾನೇ ಎದ್ದು ವಾಕಿಂಗ್ ಹೋಗ್ಬಿಟ್ಟು ಅಂತ ಹೋಯ್ತು ಫ್ರೆಂಡ್ಸ್ ಸ್ವಲ್ಪ ಹೊರಗಡೆ. ಈಗ ಈ ಗ್ಯಾಪಲ್ಲಿ ನಾವು ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಮನೆ ಬಾಗಿಲೆಲ್ಲ ಗುಡಿಸ್ಕೊಂಡು ರೆಡಿ ಆಗಿಬಿಡ್ತೀನಿ ಫ್ರೆಂಡ್ಸ್. ಮತ್ತು 7 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ, ಹೋಗ್ಬಿಟ್ಟು ಬರ್ಬೋದು ಫ್ರೆಂಡ್ಸ್. ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ದಲ್ಲ, ಅದಕ್ಕೆ ಮುಂಚೆ ಸಿಮೆಂಟ್ ಎಕ್ಸ್ಪೆರಿಮೆಂಟ್ ಕೇಳ್ತಿದ್ರಲ್ಲ ಫ್ರೆಂಡ್ಸ್, ಅದು ಹೆಂಗಾಗೈತೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಎಕ್ಸ್ಪೆರಿಮೆಂಟ್ ಯಾವಾಗಲೂ ಫೇಲ್ ಆಗಿ ಮೂಲೆಗೆ ಬಿದ್ದೈತೆ. ಇದು ಹೆಂಗೆ ಮಾಡ್ಬೇಕಂತ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಇಲ್ಲಿ ನಾನು ಮಾಡಿರೋ ಫ್ಲವರ್ ಪಾಟು ಇದು ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇನ್ನೂ ನನಗೆ. ಇದ್ರ ಬಗ್ಗೆ PhD ಮಾಡಿ ಆಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ನಾವು ಹಾಕಿರೋ ಕೊತ್ತಂಬರಿ ಸಕ್ಕತ್ತಾಗಿ ಬೆಳಿತೈತೆ. ಇದು ಅರಿಶಿನ ಕೊಂಬು, ಇದು ದಪ್ಪದು ಬೀನ್ಸು, ಅದು ಇನ್ನೊಂದು ಇಲ್ಲೈತೆ ಇನ್ನೂ ಬೆಳೆದಿಲ್ಲ. ಇದು ಏನು ಶಿವಂದು ಹೂವು, ನೀಲಿ ಹೂವು, ಹೆಸರು ಮಾಡಿದ್ಬಿಟ್ಟೆ, ಅದು ಫ್ರೆಂಡ್ಸ್ ಇನ್ನೂ ಬೆಳೆದಿಲ್ಲ. ಪಾತ್ರೆಗಳು ಒಂದು ರಾಶಿ ಐತೆ ಫ್ರೆಂಡ್ಸ್, ತೊಳೆದ್ಬಿಡ್ತೀನಿ. ಯಾವಾಗಲೂ ಬೆಳಗ್ಗೆನೇ ತೊಳೆದ್ಬಿಡ್ತೀನಿ ನಾನು. ಶಿವಾಗ ಏನಾದರೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಮುಗೀತು ಫ್ರೆಂಡ್ಸ್, ನಾನು ಏನು ಕೆಲಸನೂ ಮುಟ್ಟಲ್ಲ, ಪಕ್ಕದಲ್ಲೇ ಕೂತ್ಕೊಂಡಿರ್ತೀನಿ. ಏನೋ ಹೋಗ್ರಿ ಫ್ರೆಂಡ್ಸ್. ತಗೊಳ್ಳಿ, ಬಿಸಿ ಬಿಸಿ ಕಾಫಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇದು ಕುಡಿದ್ಬಿಟ್ಟು ರೆಡಿ ಆಗೋದೆ. ಶಿವ ಸ್ವಲ್ಪನೇ ಕಾಫಿ ಕುಡಿದು ಫ್ರೆಂಡ್ಸ್, ಅದಕ್ಕೆ ಅರ್ಧ ಗ್ಲಾಸ್ ನೊರೆ ಕಾಫಿ. ನಿಂಗಿಲ್ಲ ಪೇಷಂಟ್ ಅನ್ಬಾರ್ದು ಇನ್ನೊಂದ್ಸತಿ. ಹೆಂಗಿದ್ದೋನೆ ಹೆಂಗಾಗ್ಬಿಟ್ಟೆಪ್ಪಿ. ಕಲ್ಲು ಕನಕಪುರ ಬಂಡೆ ಅಂತಿದ್ದಲ್ಲ, ಬಂಡೆಗಾದರೆ ಗ್ಲೂಕೋಸ್ ಹಾಕ್ಸ್ಕೊತೈತೆ ಬಂಡೆ, ಆ್ಯಂಟಿಬಯೋಟಿಕ್ಕು. ನಾವು ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ಈಗ 7 ಗಂಟೆ ಆಯಿತು ಕರೆಕ್ಟಾಗಿ. 8 ಅವರ್ ಬಿಟ್ಟು ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು. 8 ಅವರ್ ಆಯಿತು. ಇನ್ನು 5-10 ನಿಮಿಷದಲ್ಲಿ ರೀಚ್ ಆಗ್ತೀವಿ ಫ್ರೆಂಡ್ಸ್. ನಡ್ಕೊಂಡೆ ಪಾಪ ಹೋಗ್ಬಿಟ್ಟು ಬಂದು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್. ಹಂಗೆ ಬಿಸಿ ಬಿಸಿ ಮಾಡಿಕೊಟ್ರೆ ತಿಂತೈತೆ, ಮಾಡಿಟ್ಬಿಟ್ಟು ಹೋದ್ರೆ ತಣ್ಣಗಾಗ್ಬಿಡ್ತೈತೆ ಅಂದ್ಬಿಟ್ಟು ಒಂದು 3/4 ಅವರ್ 1 ಅವರ್ ಬಂದ್ಬಿಡ್ತೀವಿ ವಾಪಸ್ಸು. ಹಾಡು ಕೇಳ್ತೀಯಾ?
ಏನಪ್ಪಿ ನಿನ್ನ ಬೈಕೆಗಳು ಹುಷಾರಿಲ್ದಿರೋ ಟೈಮಲ್ಲಿ. ನಾವೀಗ ಡಾಕ್ಟ್ರು ಕೊಟ್ಟಿರೋ ಪೈಪು ಮೆಡಿಸಿನ್ ಎಲ್ಲ ಮತ್ತೆ ಎತ್ಕೊಂಡು ಹೋಗ್ತಿದ್ವಿ ಫ್ರೆಂಡ್ಸ್. ಮತ್ತೆ ಹೊಸ್ದಾಗಿ ಬೆಳಗ್ಗೆ ಏನೇನು ಮೆಡಿಸಿನ್ ತಗೊಂಡಿದ್ವಿ ಅದನ್ನೇ ಬರ್ಕೊಡ್ತಾರೆ, ಅದನ್ನೇ ತಗೊಂಡು ಹಾಕ್ಸ್ಕೊಂಡು ಮತ್ತೆ ವಾಪಸ್ ಬರೋದು ಫ್ರೆಂಡ್ಸ್. ಬೆಳಗ್ಗೆ ಸಂಜೆ 150 ಎತ್ಕೊಡ್ಬೇಕಪ್ಪ ಡಾಕ್ಟ್ರಿಗೆ. ಓ ಮೈ ಗಾಡ್, ಏನೇನಾಗ್ತಿದ್ದೋ ಏನು ನಡೆಯಲಿದೆ ನೋಡುವ ಬನ್ನಿ ಫ್ರೆಂಡ್ಸ್. ಡಾಕ್ಟ್ರು ನಮ್ಮನ್ನು ನೋಡಿದ ತಕ್ಷಣ ABCD A to Z ಏನೇನೋ ಅರ್ಥ ಆಗದಿರೋ ಥರ ಬರೆದ್ರು ಫ್ರೆಂಡ್ಸ್. ಅರ್ಥ ಆದರೆ ನಾನು ಡಾಕ್ಟ್ರ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಅವ್ರ ಪ್ಲ್ಯಾನು. ನನಗೆ ಟೆನ್ಷನ್ ಆಗ್ತಾಯಿತ್ತು, ಬೆಳಗ್ಗೆ ಅದೆಷ್ಟೇ ಬಿಲ್ ಆದತ್ತಾ ಅಂತ ಅಂದ್ಬಿಟ್ಟು ನೋಡಿದ್ರೆ 3 ಬರೆದಿದ್ರು. ಕಮ್ಮಿನೇ ಆಗ್ತೈತೆ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಹುಡುಕಿ ತಡ್ಕಿ ನಮ್ಮ ಮೆಡಿಸನ್ನ ತಂದುಕೊಟ್ರು. ಒಂದೇ ಬಾಟ್ಲು ಒಂದೇ ಇಂಜೆಕ್ಷನ್ನು ನೋಡಿದ ತಕ್ಷಣ ಸಮಾಧಾನ ಆಗೋಯ್ತು ಫ್ರೆಂಡ್ಸ್. ಹಾಸ್ಪಿಟ್ಲು ಬಿಲ್ ಅಂದರೆ ಕಡಿಮೆನ ಫ್ರೆಂಡ್ಸ್, ಅದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಟೆನ್ಷನ್ ಇದ್ದೇ ಇರ್ತೈತೆ. 2ನೇ ಸಲ ಚುಚ್ಚಿಸ್ಕೊಳಕ್ಕೆ ಬಂದಿದ್ರೆ ಹೆಂಗೆ ಅನಿಸ್ತೈತೆ? ಜೀವನದಲ್ಲಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಬರುತ್ತಾ ಮಾಡ್ಬಿಟ್ರಲ್ರ ಪಾಪಿಗಳ. ವೈರು ತಂದಿದ್ದೀನಿ. ಅಯ್ಯೋ ಮತ್ತೆ ಕೈ ಹತ್ರ ಚುಚ್ತವ್ರೆ. ಅಲ್ಲಿ ಮೊದಲೇ ಬ್ಲಡ್ ಹೆಪ್ಪುಗಟ್ಟುಬಿಟ್ಟಿರ್ತೈತೆ ಫ್ರೆಂಡ್ಸ್, ಚುಚ್ಚಿದ್ರೆ ನೋವಾಗ್ತೈತೆ. ಶಿವ ಎಕ್ಸ್ಪ್ರೆಷನೇ ಇಲ್ಲ. ಇದೊಂದೇ ಬಾಟ್ಲು ಫ್ರೆಂಡ್ಸ್, ಬೇಗ ಆಗೋಗ್ತೈತೆ. ಒಂದು 30-40 ನಿಮಿಷ ತಾನಪ್ಪ. ನೋವಾಗ್ತೈತಾ? ಏ ಇರ್ಬೇಕು ಹಚ್ದಂಗೆ ಆಗ್ತಾಯಿಲ್ಲ. ಮತ್ತು ಡಾಕ್ಟ್ರಿಗಿನ್ ಸ್ವಲ್ಪ ಜ್ವರಕ್ಕೆ ಚುಚ್ಚಿರಿ ಅಂತ ಹೇಳ್ತೀನಿ. ಶಿವನಿಗೆ ನೋಡೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಫ್ರೆಂಡ್ಸ್. ಇನ್ನೊಂದ್ಸಲ ನೆಗ್ಲೆಕ್ಟ್ ಮಾಡಬಾರ್ದು ಹೆಲ್ತು. ಯಜಮಾನ್ರು ಪಾನಿಪುರಿ ಕೊಡಿಸ್ತೀನಿ ಅಂತ ಕರ್ಕೊಂಡೋಗವ್ರೆ ಫ್ರೆಂಡ್ಸ್. ಇಂಥ ಸಿಚುವೇಶನ್ ಎಲ್ಲನೂ ಬೇಡ ಪಪ್ಪಿ, ನೀನು ಊಟ ಮಾಡಲ್ಲ ಅಂದರೆ ನಾನು ಮಾಡಲ್ಲ. ಅವರು ಪಾರ್ಸಲ್ಲ. ಡೈರಿ ಮಿಲ್ಕು ಏನು ಪ್ರೀತಿ, ಕೈ ಜಾಗ ಇಲ್ಲ, ಮನೇಲಿ ಕೊಡುವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕುರ್ಕುರೆ, ಪಾನಿಪುರಿ, ಡೈರಿ ಮಿಲ್ಕು ಏನು ಇಷ್ಟೆಲ್ಲ ಕೊಡಿಸ್ತೈತೆ. ಬೇಡ ಅಂದ್ರೂ ಕೊಡಿಸ್ತೈತೆ ಫ್ರೆಂಡ್ಸ್. ಇವತ್ತು ಇಂಥ ಸಿಚುವೇಶನಲ್ಲಿ ಇದು ಬೇಕಿತ್ತ ಅಂತ ನನ್ನ ಅನಿಸಿಕೆ. ಡಾಕ್ಟ್ರಿ ಹೊಡೆದಂಗೆ ನನಗೆ. ನಿಂಗೆ ಹುಷಾರಿಲ್ದಿರೋದು ಡಾಕ್ಟ್ರಿನಾ? ಡೈರಿ ಮಿಲ್ಕ್ ಎಲ್ಲ ಕೊಡಿಸೈತೆ. ಇದ್ರ ಮೇಲೆ ಎಸ್ ಅಂತ ಐತೆ ಅಂತ ಕೊಡಿಸಿರೋದು. ಎಸ್ ಅಂದರೆ ಶಿವ ಅಂತ. ನೋಡ ಟಾಮು, ಈ ಪ್ರೀತಿ ಪ್ರೇಮ ತಡ್ಕೊಳಕ್ಕಾಗ್ತಿಲ್ಲ. ಎಷ್ಟೊಂದು ಜಾಕ್ ಪಾಟ್ ಫ್ರೆಂಡ್ಸ್. ಬೇಡ ಅಂದ್ರೂ ಫ್ರೆಂಡ್ಸ್ ನನಗೆ ಕುರ್ಕುರೆ ಅಂದರೆ ಜಾಸ್ತಿ ಇಷ್ಟ. ಅದಕ್ಕೆ ವರ್ಷಕ್ಕೊಂದ್ಸಲ 2 ಸಲ ಅಷ್ಟೇ ತಿಂತೀನಿ. ಇದೆಲ್ಲ ಜಾಸ್ತಿ ತಿನ್ನಕ್ಕೆ ಹೋಗ್ಬೋದು. ಇನ್ನೊಂದು ಫ್ಲೇವರ್ ಇರ್ತೈತೆ, ಟೊಮೊಟೊ ಫ್ಲೇವರ್. ಅದು ಸಖತ್ತಾಗಿರ್ತೈತೆ, ಹುಳಿ ಆಗಿ. ತಿಂತೀಯ ಒಂದು ಸ್ಪೂನು? ಬೇಡ ಬಿಡಪ್ಪ, ಖಾರ ಐತೆ ಹೋಗ್ಲಿ. ಬೇಡ. ಅರ್ಧ ಗ್ಲಾಸ್ ಕಾಫಿ ಕೊಟ್ಟಿದ್ದು ತಪ್ಪಾಯ್ತು ಫ್ರೆಂಡ್ಸ್. ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತು, ನಂಗೆ ಹೊಟ್ಟೆ ಉರಿತೈತೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಶಿವಾಗ ಮುದ್ದೆ ಮಾಡಬೇಕು. ಹೆಸರು ಕಾಳು ತಂಪಲ್ಲ ಫ್ರೆಂಡ್ಸ್, ಇದನ್ನೇ ಹುರಿದ್ಬಿಟ್ಟು ಖಾರ ಸ್ವಲ್ಪ ಜಾಸ್ತಿನೇ ಕಮ್ಮಿ ಹಾಕಿ ಒಂದು ಚೂರು ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಡ್ತೀನಿ. ಹೊಟ್ಟೆ ಉರಿ ಅಂತೈತೆ. ಒಂದು ಸ್ವಲ್ಪ ಮಾತ್ರೆ ಕೊಟ್ಟವ್ರೆ ಡಾಕ್ಟ್ರು ಹೊಟ್ಟೆ ಉರಿ ಕಮ್ಮಿ ಆಗೋಕ್ಕೆ. ಊಟ ತಿಂದ್ರೂ ಸ್ವಲ್ಪ ಖಾರ ಹೊಟ್ಟೆ ಉರಿತೈತೆ ಅನಿಸ್ತಿದೆ. ಅದಕ್ಕೆ ಅಡುಗೆನೆಲ್ಲ ಸ್ವಲ್ಪ ಚೇಂಜಸ್ ಮಾಡಿಕೊಡ್ತೀನಿ ಫ್ರೆಂಡ್. ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಕಮ್ಮಿ ಹಾಕಿದ್ದೀನಿ. ಕಮ್ಮಿ ಹಾಕಿದ್ದೀನಿ ಖಾರನೂ. ಫುಲ್ ಮುದ್ದೆ ಖಾಲಿ ಮಾಡಬೇಕು. ಸಾಕಷ್ಟು ಖಾರ ಜಾಸ್ತಿ ಆಯ್ತಾ? ಸ್ವಲ್ಪನೇ, ಅರ್ಧ ಸ್ಪೂನೇ ಹಾಕಿದೆ. ಫುಲ್ ತಿನ್ಬಿಡು, ಸರಿ ಹೋಗ್ತೈತೆ. ಊಟ ಆದಮೇಲೆ ಒಂದು 10 ನಿಮಿಷ ಬಿಟ್ಬಿಟ್ಟು ಈ ಮಾತ್ರೆ ಏನ್ರದ್ದು ಅದರೊಳಗಡೆ ಹೆಂಗೈತೆ ಮಾತ್ರೆ ನೋಡ್ಬಿಟ್ಟು ನಾನು ಕಂಡುಹಿಡಿತೀನಿ. ಗ್ಯಾಸ್ಟ್ರಿಕ್ದಲ್ಲ ಇದು, ಥೈರಾಯ್ಡ್ ಮಾತ್ರೆ. ಟೈಫಾಯ್ಡ್ ಮಾತ್ರೆ ಅದು. ಟೈಫಾಯ್ಡೆ ಮುದ್ದೆ ಜೊತೆ ನುಂಗಿದ್ರೆ ಆರಾಮ್ ಅನಿಸ್ತಾಯಿತ್ತು. 2 ಮಾತ್ರೆ ಒಟ್ಟಿಗೆ. ಸೂಪರ್ ಮ್ಯಾನ್ ಫ್ರೆಂಡ್ಸ್. ಈ ಥರ ಡ್ರಿಪ್ಸ್ ಹಾಕ್ಸ್ಕೊಂಡಿರೋದು ಶಿವ ಕೈಗೆ. ನಾನು ಬೆಳಗ್ಗೆಯಿಂದ ಹಿಂಗೆ ಕೈನೇ ನೋಡ್ಕೊಂಡು ಕೂತಿದ್ದೀನಿ. ಎಲ್ಲಿ ಸೋಫಾಗೆ ತೆಗೆಸ್ಕೊಬಿಡ್ತೈತೆ, ಬೆಡ್ಶೀಟ್ಗೆ ತಿಂಬಕ್ಕೆ ತೆಗೆಸ್ಕೊಬಿಡ್ತೈತೆ ಅಂತ. ಇಲ್ಲಿಂದ ನಡ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕಾರು ಅಷ್ಟೇ, ಪಕ್ಕದಲ್ಲಿ ಯಾರೋ ನಡ್ಕೊಂಡು ಹೋಗಿ ತೆಗೆಸ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಹಿಂಗೆ ಕೈನೇ ದುರ್ಗೊಟ್ಕೊಂಡು ನೋಡ್ತಾ ಇದ್ದೀನಿ. ಸುಮ್ಮನೆ ಗೋಡೆ ಹತ್ರ ಕೈ ಹಿಂಗೆ ಹೋದ್ರೆ ಅಯ್ಯಪ್ಪ ಅಂತ ಅನಿಸ್ತೈತೆ. ಅದು ಸುಮ್ಮನೆ ಟಚ್ ಆಗಿಬಿಟ್ರೆ ನನಗೆ ಪೇನ್ ಫೀಲ್ ಆಗ್ತೈತೆ ಫ್ರೆಂಡ್ಸ್. ನಾನು ಇರಬೇಕಾ? ಸರಿ, ಸ್ವಲ್ಪ ವಾಕಿಂಗ್ ಮಾಡಬೇಕು. ನೀನು ಹಂಗೆ ಮಲ್ಕೊಬಿಡ್ತೀಯಾ? ಗಾಳಿಗೆ ಬರ್ಬಾರ್ದಾ? ಸರಿ ಅಪ್ಪಿ, ಈಗಲೇ ಹೇಳ್ತಾ ಇದ್ದೀನಿ, ಬಿಸಿನೀರನ್ನ ಕಾಯಿಸಿ ಆರಿಸಿರೋದು ಕುಡಿ. ಬಿಸಿ ನೀರು, ಬೆಚ್ಚಗಿರೋ ನೀರು ಕುಡಿದ್ರೆ ಮಾತ್ರೆ ನುಂಗ್ತಾ ಇರೋದು, ಅದಕ್ಕೂ ಹೀಟ್ ಎತ್ತಾಕೋತೈತಿ. ಈಗಲೇ ಹೇಳ್ತಿದ್ದೀನಿ. ಇಲ್ಲ ತಣ್ಣಗಾಗೈತೆ, ಅದು ಕುಡಿ, ಪರವಾಗಿಲ್ಲ. ಹೇಳಿದೆ ನಾನೇನಾರ ಕಾಯಿಸ್ತಾ ಇದ್ದಾಗ ನೀನು ಕಾಯಿಸ್ಕೊಂಡು ಬಿಸಿ ಕುಡಿತಿಯಲ್ಲ, ಅದಕ್ಕೆ ಹೇಳಿದೆ.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿಶ್ ಮಾಡಬೇಕಾಗಿತ್ತು ತುಂಬ ಜನಕ್ಕೆ, ನಾಳೆನೇ ವಿಶ್ ಮಾಡ್ತೀನಿ ಫ್ರೆಂಡ್ಸ್. ಶಿವ ಇವತ್ತು ಸ್ವಲ್ಪ ಡಲ್ಲಾಗೈತೆ, ಹಂಗಾಗಿ ಎಂಡೋರ್ಗೂ ಯಾರೆಲ್ಲ ವಿಡಿಯೋ ನೋಡಿದಾರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್.